ಯಾವುದೋ ಒಂದು ಪ್ಲಾಸ್ಟಿಕ್ ಬಾಟಲ್ ತೊಗೊಂಬಂದು ಟೇಬಲ್ ಮೇಲೆ ಇಟ್ಟುಬಿಡ್ತಾರೆ. ಅದನ್ನು ಅಲ್ಲಿಂದ ಎತ್ಕೊಂಡು ಹೋಗ್ರಿ, ಇದು ಬೇಡ, ನಮಗೆ ರೆಗ್ಯುಲರ್ ವಾಟ್ರೇ ಬೇಕು ಅಂತಂದ್ರೆ ಅವನೊಂದ್ಸರಿ ಹಾಂ ಅಂತಾನೆ. ಪಿಜ್ಜಾ, ಬರ್ಗರು ಇವನ್ನೆಲ್ಲ ಮಾರೋ ಸೆಂಟ್ರಿಂದ ಇವತ್ತು ಜಗ್ಗು ಲೋಟ ಕಣ್ಮರೆಯಾಗಿ ಹೋಗಿದ್ದಾವೆ. ಹಾಯ್ ಹಲೋ ನಮಸ್ಕಾರ, ಮಾರ್ಕೆಟ್ ಮೊಸರನ್ನಕ್ಕೆ ಮರಳಿ ಸ್ವಾಗತ. ಈ ಬಾಟಲ್ ನೀರಿನ ಬಗ್ಗೆ ಮಾತಾಡೋಣ. ಯಾವುದೇ ಬ್ರ್ಯಾಂಡ್ ವಿಚಾರ ಆಗಲಿ ಅಥವಾ ಯಾವುದೋ ಒಂದು ಕಳಪೆ ಬ್ರ್ಯಾಂಡೋ ಚೆನ್ನಾಗಿರೋ ಬ್ರ್ಯಾಂಡೋ ಅದು ಸೆಕೆಂಡರಿ ವಿಚಾರ. ಇವತ್ತು ಮಾತಾಡ್ತಾ ಇರೋದು ಈ ಪ್ಲಾಸ್ಟಿಕ್ ಬಾಟಲಿನಲ್ಲಿರುವ ನೀರು ಎಷ್ಟು ಸೇಫ್. ನಾನು ಸೈಂಟಿಸ್ಟು ಅಲ್ಲ, ಡಾಕ್ಟ್ರು ಅಲ್ಲ, ಆದರೆ ಜನರಲ್ ನಾಲೆಜಲ್ಲಿ ಒಂದಷ್ಟು ಮಾತಾಡ್ಕೊಂತ ಹೋಗೋಣಪ್ಪ ಅಷ್ಟೇ. ಪಿಜ್ಜಾ, ಬರ್ಗರು ಇವನ್ನೆಲ್ಲ ಮಾರೋ ಸೆಂಟ್ರಿಂದ ಇವತ್ತು ಜಗ್ಗು ಲೋಟ ಕಣ್ಮರೆಯಾಗಿ ಹೋಗಿದ್ದಾವೆ. ಅದು ಸ್ಟ್ಯಾಂಡರ್ಡ್ ಅಂತನೋ ಅಥವಾ ನಾವು ಭಾಳ ಕ್ಲೀನು ನೀಟು ಮೇಂಟೈನ್ ಮಾಡ್ತಾ ಇದ್ದೀವಿ ಅಂತನೋ ಅಥವಾ ಇಲ್ಲಿ ಬರೋರೆಲ್ಲ ನೀರಿನ ಬಾಟ್ಲು ಕುಡಿಯೋರಂತನೋ ಗೊತ್ತಿಲ್ಲ. ಆದರೆ ಯಾಕೋ ಗೊತ್ತಿಲ್ಲ, ನಮ್ಗೆ ಆ ನೀರಿನ ಬಾಟ್ಲು ಕಂಡ್ರೆ ಆಗಲ್ಲ. ಹಂಗಂತ ಕುಡಿಯೋದೇ ಇಲ್ಲ ಅಂತೇನಲ್ಲ, ಅನಿವಾರ್ಯತೆ ಅನ್ನೋದಿದೆಯಲ್ಲ ಅದು ಎಲ್ಲವನ್ನೂ ಮಾಡಿಸುತ್ತೆ. ಕೆರೆ ನೀರನ್ನು ಕುಡಿಯೋ ಸಂದರ್ಭ ಬರುತ್ತೆ. ಅಂಥ ಸಂದರ್ಭದಲ್ಲಿ ಅನಿವಾರ್ಯವಾಗಿ ಬಾಟ್ಲ್ ನೀರು ಕುಡಿತೀವಪ್ಪ. ಆದರೆ ಎಲ್ಲಿ ಅನಿವಾರ್ಯತೆ ಇರಲ್ವೋ, ಎಲ್ಲಿ ಅವಶ್ಯಕತೆ ಇರಲ್ವೋ ಅಲ್ಲೂ ಕೂಡ ಬಾಟಲನ್ನು ತುರುಕುವಂಥ ಸಂಸ್ಕೃತಿ ನಡೀತಾ ಇದೆ ನಮ್ಮ ದೇಶದಲ್ಲಿ, ನಮ್ಮ ಕರ್ನಾಟಕದಲ್ಲಿ, ಎಲ್ಲ ಕಡೆನೂ ಹೋಟೆಲ್ಗಳಲ್ಲಿ. ಇದು ಈ ಕೋವಿಡ್ ಬಂದ ನಂತರದಲ್ಲಂತೂ ಸಿಕ್ಕಾಪಟ್ಟೆ ಜಾಸ್ತಿ ಆಗೋಯಿತು. ಯಾಕೆ ಅಂತ ಕೇಳೋಕ್ಕೆ ಬರಲ್ಲ, ಯಾಕಂದರೆ ಕೋವಿಡ್ ಜಾಸ್ತಿ ಆಗ್ತಾ ಇದೆ. ಲೋಟ, ಚಂಬು, ಜಗ್ಗು ಮುಟ್ಟಂಗಿಲ್ಲ, ಮಾಡಂಗಿಲ್ಲ, ಕುಡಿಯಂಗಿಲ್ಲ, ಹೀಗೆಲ್ಲ ಆಗಿ 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 ಬಾಟಲ್ ಸಂಸ್ಕೃತಿ ಬಂದು ನಿಂತ್ಕೊಂಡ್ಬಿಟ್ಟಿದ್ದೀವಿ ನಾವೀಗ. ಆದರೆ ಏನು ಗೊತ್ತಾ, ಈ ಬಾಟಲ್ ಅನ್ನೋದು ಅದು ಪ್ಲಾಸ್ಟಿಕ್ ಅನ್ನೋದು ಪ್ಲಾಸ್ಟಿಕ್ಕೆ. ಆ ಪ್ಲಾಸ್ಟಿಕ್ ಬಾಟಲಲ್ಲಿ ನೀವು ಅಮೃತ ಹಾಕಿದರೂ ಅದು ಪ್ಲಾಸ್ಟಿಕ್ಕೇನೆ, ಹೌದಾ? ಹೆಂಗಿರುವಾಗ ಅದು ತನ್ನ ಗುಣವನ್ನು ಬಿಡೋದಿಲ್ಲ. ಅದಕ್ಕೇನು ಗುಣ ಇದೆಯೋ ಅದನ್ನು ಬಿಡೋದಿಲ್ಲ. ಈ ಪ್ಲಾಸ್ಟಿಕ್ ಬಾಟಲಲ್ಲಿರೋ ನೀರಿನ ಎಕ್ಸ್ಪೈರಿ ಡೇಟ್ ಎಷ್ಟಿರುತ್ತೆ? 3 ತಿಂಗಳಿರುತ್ತೆ, 4 ತಿಂಗಳಿರ್ಬೋದು, 2 ತಿಂಗಳಿರ್ಬೋದು, 1 ತಿಂಗಳಿರ್ಬೋದು ಅನ್ಕೊಳ್ರಪ್ಪ. ನಾವು ಮನೆಯಲ್ಲಿ ನೀಟಾಗಿ ಫಿಲ್ಟ್ರ್ ಮಾಡಿ ಮುಚ್ಚಿಟ್ಟಿರೋ ನೀರನ್ನು 15 ದಿನ ಆಗಿದೆ, ಮನೆ ಬಿಟ್ಟು ಎಲ್ಲ ಊರಿಗೆ ಹೋಗಿದ್ವಿ, 15 ದಿನ ಬಂದ ಮೇಲೆ ಈ ನೀರು ಕುಡಿಯೋಣ, ಚೆನ್ನಾಗಿದೆ, ಏನೂ ಆಗಿಲ್ಲ, ನಾವು ನೀಟಾಗಿ ಮುಚ್ಚಿಟ್ಟಿದ್ದೀವಿ, ಪ್ಯಾಕ್ ಮಾಡಿಟ್ಟಿದ್ದೀವಿ ಅಂತಂದರೆ ಕುಡಿಯೋ ಮನಸ್ಸು ಬರುತ್ತಾ? ಚಾನ್ಸೇ ಇಲ್ಲ. ಊರಿಂದ ಬಂದ ತಕ್ಷಣ ಫಿಲ್ಟ್ರಿಂದ ಹಿಡಿದು ಸಿಂಟೆಕ್ಸಿಂದ ಹಿಡಿದು ಎಲ್ಲವನ್ನು ಖಾಲಿ ಮಾಡಿ ಹೊಸ ನೀರು ತುಂಬಿಸ್ತೀವಿ. ಅಂಥದ್ರಲ್ಲಿ 2 ತಿಂಗಳು 3 ತಿಂಗಳು ಅದರಲ್ಲಿ ಹುಳ ಬಂದಿಲ್ಲ ನಿಜ. ಅದನ್ನು ಕುಡಿಯೋಕ್ಕೆ ನಮಗೆ ಏನು ಅನಿಸೋದೇ ಇಲ್ಲ. ಅದಷ್ಟೇ ಅಲ್ಲ, ಮನೆಯಲ್ಲಿರೋ ನೀರು ಅಟ್ಲೀಸ್ಟು ಅದು ಬರೀ ಒಂದೇ ರೀತಿಯ ವಾತಾವರಣದಲ್ಲಿ, ಹವಾಗುಣದಲ್ಲಿ ಇರುತ್ತಪ್ಪ. ಆದರೆ ಈ ಬಾಟಲ್ ನೀರು ಇದೆಯಲ್ಲ ಹಂಗಲ್ಲ. ಅಲ್ಲೆಲ್ಲ ಫ್ಯಾಕ್ಟ್ರಿನಲ್ಲಿ ರೆಡಿ ಆಗುತ್ತೆ. ಆ ನೀರನ್ನು ಯಾವುದೋ ಒಂದು ಕ್ಯಾನಲ್ಲಿ ಹಾಕಿ ಪ್ಯಾಕ್ ಮಾಡಿ ಒಂದು ಆಟೋದಲ್ಲಿ ಹಾಕ್ತಾರೆ. ಆ ಆಟೋದಲ್ಲಿ ಏನು ಮಾಡ್ತಾರೆ, ಬಿಸಿಲು ಅನ್ನಲ್ಲ, ಮಳೆ ಅನ್ನಲ್ಲ, ಬಿಸಿಲು ಮಟ್ಟ 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 ಮಧ್ಯಾಹ್ನದ ಬಿಸಿಲು ಅದರಲ್ಲೇ ತೊಗೊಂಡೋಗ್ತಾ ಇರ್ತಾರೆ. ಆ ತೊಗೊಂಡು ಹೋದಾಗ ಆ ಪ್ಲಾಸ್ಟಿಕ್ ಅದರಲ್ಲಿ ರಿಯಾಕ್ಟ್ ಆಗಲ್ವಾ ಅನ್ನೋದು ಒಂದು ಪ್ರಶ್ನೆ. ಯಾಕಂದರೆ ಅಷ್ಟು ಬಿಸಿಲಿರುತ್ತಪ್ಪ. ಏನೋ ಫುಡ್ ಗ್ರೇಡು ಪ್ಲಾಸ್ಟಿಕ್ಕು ಹಾಗೆ ಹೀಗೆ ಅಂತ ಕೆಲವರು ಹೇಳ್ತಾರೆ. ಅದು ಕೆಲವೊಂದು ಬ್ರ್ಯಾಂಡಲ್ಲಿ ಬಳಸ್ಬೋದು. ಇವತ್ತು ಕಾಂಪಿಟೇಟಿವ್ ಈಗ ಅದರಲ್ಲಿ ಎಷ್ಟು ಫುಡ್ ಗ್ರೇಡ್ ಬಂದಿದೆಯೋ, ಫುಡ್ ಗ್ರೇಡ್ ಬಂದಿಲ್ವೋ ಗೊತ್ತಿಲ್ಲ. ಈಗ ನಾವು ಅದು ಪ್ಲಾಸ್ಟಿಕ್ ಅಲ್ಲ ಅಂತಲೇ ಅನ್ಕೊಳ್ಳೋಣಪ್ಪ, ಭಾರಿ ಒಳ್ಳೆ ಪ್ಲಾಸ್ಟಿಕ್ಕು ಅಂತಲೇ ಅನ್ಕೊಂಬಿಡೋಣಪ್ಪ. ಓಕೆ, ಈಗ ನಾವು ಮನೆಯಲ್ಲಿ ಒಂದು ಸ್ಟೀಲ್ ಬಾಟಲಲ್ಲೇ ನೀರನ್ನು ತುಂಬಿಡ್ತೀವಿ ಅಂತ ಅಂದ್ಕೊಳ್ಳಿ. ಆ ಸ್ಟೀಲ್ ಬಾಟಲನ್ನು ನಾವು ಹೊರಗಡೆ ಬಿಸಿಲಲ್ಲಿ 1-2 ತಾಸು ಇಡೋದು, ಆಮೇಲೆ ತಗೊಂಬಂದು ಫ್ರಿಜ್ಜಲ್ಲಿ ಇಡೋದು, ಆಮೇಲೆ ತೆಗೆದು ಹೊರಗಿಡೋದು, ಆಮೇಲೆ ಮತ್ತೆ ಬಿಸಿಲಿಗೆ ಹಾಕೋದು, ಆಮೇಲೆ ತಂದು ಮತ್ತೆ ಹೊರಗಿಡೋದು, ಆಮೇಲೆ ಮತ್ತೆ ಒಳಗಿಡೋದು, ಹಿಂಗೆ ಮಾಡಿ 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 ಆಮೇಲೆ ಕುಡಿಬೇಕು ಅಂದರೆ ಮನಸ್ಸು ಬರುತ್ತಾ? ಆ ನೀರು ನಮಗೆ ಸಮಾಧಾನ ಅನಿಸುತ್ತಾ ಕುಡಿಯೋಕ್ಕೆ? ಅಥವಾ ಆ ನೀರು ಏನು ರಿಯಾಕ್ಟೇ ಮಾಡಿಲ್ಲ ಈ ಹವಾಮಾನದ ಜೊತೆಗೆ, ಬಿಸಿಲಿಗೆ, ಮಳೆಗೆ ಅಂತ ಏನಾದರೂ ನಾವು ಭಾವಿಸೋಕ್ಕಾಗತ್ತಾ? ಆ ಥರ ಭಾವಿಸೋಕ್ಕೆ ಚಾನ್ಸ್ ಇದೆಯಾ? ಇಲ್ಲ. ಅಂದ್ಕೊಳ್ಳೋದೇ ಆದರೆ ನಾವು ಕುಡಿಬೋದಪ್ಪ, ತೊಂದರೆ ಇಲ್ಲ. ನಾವು ಬಿಸಿಲಲ್ಲಿರೋದು, ಹೊರಗಿಟ್ಟಿರೋದು, ಫ್ರಿಜ್ಜಲ್ಲಿರೋದು ಎಲ್ಲದನ್ನು ಸೇರಿಸಿ ನಾವು ಏನು ತೊಂದರೆ ಇಲ್ಲಪ್ಪ, ಕುಡಿಬೋದು ಅಂತ ಯೋಚನೆ ಮಾಡ್ಬೋದು. ನಾನು ಅನಿವಾರ್ಯತೆ ಬಗ್ಗೆ ಮಾತಾಡ್ತಾ ಇಲ್ಲ. ಅನಿವಾರ್ಯ ಬಂದಾಗ ನಾನು ಕುಡಿಬೇಕಾಗತ್ತೆ, ನೀವು ಕುಡಿಬೇಕಾಗತ್ತೆ, ಮತ್ತೊಬ್ಬರು ಕುಡಿಬೇಕಾಗತ್ತೆ. ಆದರೆ ಕೆಲವೊಂದು ಸರಿ ಅವಶ್ಯಕತೆಯೇ ಇರೋದಿಲ್ಲ ರೀ. ಏನು ಗೊತ್ತಾ, ಹೋಟೆಲಿಗೆ ಹೋಗಿರ್ತೀವಿ, ಆ ಊರಲ್ಲಿ ಒಳ್ಳೆ ನೀರು, ಅದನ್ನು ಫಿಲ್ಟ್ರ್ ಮಾಡಿಬಿಟ್ರೆ ಅದಕ್ಕಿಂತ ಶುದ್ಧವಾದ ನೀರು ಮತ್ತೊಂದಿಲ್ಲ. ಅಷ್ಟು ಚೆನ್ನಾಗಿರೋ ನೀರಪ್ಪ, ಹೊಳೆ ನೀರೋ, ನದಿ ನೀರೋ, ಮತ್ತೊಂದು ನೀರೋ ಇರ್ತದೆ ಅಲ್ಲಿ. ನೋಡಿ, ಅಂಥ ಊರಲ್ಲೂ ಕೂಡ ಯಾವುದೋ ಒಂದು ಪ್ಲಾಸ್ಟಿಕ್ ಬಾಟಲ್ ತೊಗೊಂಬಂದು ಟೇಬಲ್ ಮೇಲೆ ಇಟ್ಟುಬಿಡ್ತಾರೆ. ಅದನ್ನು ಅಲ್ಲಿಂದ ಎತ್ಕೊಂಡು ಹೋಗ್ರಿ, ಇದು ಬೇಡ, ನಮಗೆ ರೆಗ್ಯುಲರ್ ವಾಟ್ರೇ ಬೇಕು ಅಂತಂದರೆ ಅವನೊಂದ್ಸರಿ ಹಾಂ ಅಂತಾನೆ. ಇನ್ನೊಂದು ಸರಿ ನಾವು ಜೋರಾಗಿ ಹೇಳ್ಬೇಕು, ಗಟ್ಟಿಯಾಗಿ ಹೇಳಿದರೆ
ಅಕ್ಕಪಕ್ಕ ಟೇಬಲ್ನವ್ರು ಏನು ಅನ್ಕೊಳ್ತಾರೋ ಅನ್ನೋ ಒಂದು ಫೀಲು. ಅದ್ರ ಜೊತೆಗೆ ಒಂದೊಂದ್ಸರಿ ಏನಾಗುತ್ತೆ ಅಂದರೆ ರೆಗ್ಯುಲರ್ ವಾಟ್ರ್ ಕೊಡ್ರಿ, ರೆಗ್ಯುಲರ್ ನೀರು ಕೊಡ್ರಿ ಅಂತಂದರೆ ಅವ ಏನು ಮಾಡ್ತಾನೆ, ಕೋಲ್ಡ್ ಅಲ್ಲದೆ ಇರೋ ಬಾಟಲ್ ತಂದು ಮುಂದೆ ಇಡ್ತಾನೆ. ಯಾಕಂದರೆ ಅವರಲ್ಲಿರೋದು ಎರಡೇ ಆಪ್ಷನ್, ಕೋಲ್ಡು ವಾರ್ಮು. ಹಿಂಗಾಗ್ಬಿಡುತ್ತೆ ಕೆಲವೊಂದು ಪರಿಸ್ಥಿತಿ. ಹಾಗಾಗಿ ಇವತ್ತು ಏನಾಗಿದೆ, ಎಲ್ಲರೂ ಅನಿವಾರ್ಯವಾಗಿ ನಮಗೆ ಪ್ಲಾಸ್ಟಿಕ್ ನೀರನ್ನು, ಪ್ಲಾಸ್ಟಿಕ್ಕಲ್ಲಿ ತಿಂಗಳುಗಟ್ಟಲೆ ಇರೋ ನೀರನ್ನು ಪ್ಲಾಸ್ಟಿಕ್ಕಲ್ಲಿ ಬಿಸಿಲಲ್ಲಿ, ನೆರಳಲ್ಲಿ, ತಂಪಲ್ಲಿ, ಫ್ರಿಜ್ಜಲ್ಲಿ, ನಾರ್ಮಲ್ ಪರಿಸ್ಥಿತಿಯಲ್ಲಿ ಇರ್ತಕ್ಕಂಥ ನೀರನ್ನು ಹಾಕೋದು ತೆಗೆಯೋದು, ಫ್ರಿಜ್ಜಲ್ಲಿ ಹಾಕೋದು ತೆಗೆಯೋದು, ಫ್ರಿಜ್ಜಲ್ಲಿ ಹಾಕು ತೆಗಿ, ಬಿಸಿಲಲ್ಲಿ ಹಾಕು ತೆಗಿ, ಬಿಸಿಲಲ್ಲಿ ಹಾಕು ತೆಗಿ, ಫ್ರಿಜ್ಜಲ್ಲಿ ಹಾಕು ತೆಗಿ, ಇಂಥ ನೀರನ್ನು ನಮಗೆ ಅನಿವಾರ್ಯವಾಗಿ ಇವತ್ತು ಮಾರ್ಕೆಟ್ ಬಿಸ್ನೆಸ್ ನಮಗೆ ಕುಡಿಸ್ತಾ ಇದೆ. ನಾವೆಲ್ಲ ಕೇಳಿದ್ದೀವಿ, ಪ್ಲಾಸ್ಟಿಕ್ ಗ್ಲಾಸಲ್ಲಿ ನೀವು ಟೀಯನ್ನು ಕುಡಿಬೇಡ್ರಿ ಅನ್ನೋ ಮಾತು ಸಾಕಷ್ಟು ಚರ್ಚೆ ಆಗ್ತಾ ಇರುತ್ತೆ, ಹೌದಾ? ಅದು ಕ್ಯಾನ್ಸರಿಗೆ ಆಗತ್ತೆ, ಕಾರಣ ಆಗತ್ತೆ, ಅದಕ್ಕೆ ಕಾರಣ ಆಗತ್ತೆ, ಇದಕ್ಕೆ ಕಾರಣ ಆಗತ್ತೆ, ನಾವು ಕೇಳ್ತಾನೆ ಇರ್ತೀವಿ. ಆದರೆ ಇದ್ರ ಬಗ್ಗೆ ಯಾರು ಮಾತಾಡಲ್ಲ. ಯಾಕಂದರೆ ಅದ್ರ ಹಿನ್ನೆಲೆ ಒಂದು ಬ್ರ್ಯಾಂಡ್ ಇರುತ್ತೆ. ನಾವು ಯಾವುದಾದ್ರೂ ಒಂದು ಬ್ರ್ಯಾಂಡನ್ನು ಮೆನ್ಷನ್ ಮಾಡ್ತೀವಿ ಅಂತಂದರೆ ಅವರು ಕಂಪ್ಲೇಂಟ್ ರೇಸ್ ಮಾಡ್ತಾರೆ, ನಮಗೆ ಮೇಲೆ ಮಾನನಷ್ಟ ಮೊಕದ್ದಮೆ ಹಾಕ್ತಾರೆ, ನಮ್ಮ ಬಿಸ್ನೆಸ್ಸನ್ನು ಇವರು ಡೌನ್ ಮಾಡಿದ್ರು, ಅದು ಮಾಡಿದ್ರು, ಇದು ಮಾಡಿದ್ರು ಅಂತ ಕಂಪ್ಲೇಂಟ್ ಹಾಕ್ತಾರೆ. ಹಾಗಾಗಿ ಇವತ್ತು ಯಾವುದೇ ಬ್ರ್ಯಾಂಡ್ನ ಬಗ್ಗೆ ಮಾತಾಡೋದಾಗಲ್ಲ. ಅನಿವಾರ್ಯ ರೀ, ನಾವು ಕೆಲವೊಂದು ಸರಿ ಅನಿವಾರ್ಯತೆ ಇದ್ದಾಗ ನಾವು ಕುಡಿಲೇಬೇಕಾಗತ್ತೆ, ಇಲ್ಲ ಅಂತಲ್ಲ. ಹೋದಲ್ಲೆಲ್ಲ ಪ್ಲಾಸ್ಟಿಕ್ ಬಾಟಲಲ್ಲಿರೋ ನೀರನ್ನೇ ಕುಟ್ಕೊತ ಹೋದರೆ ಹೆಂಗಿದು ಅಂತ ಪ್ರಶ್ನೆ. ನೋಡಿ, ಇವತ್ತು ನೀರು ಹೆಂಗಾಗಿದೆ ಅಂತಂದರೆ, ನಮ್ಮ ತಲೆ ಮೇಲಿರೋ ಸಿಂಟೆಕ್ಸ್ ಕೂಡ ಪ್ಲಾಸ್ಟಿಕ್ದೆ, ಅದರ ಜೊತೆಗೆ ನಮ್ಮ ಮನೆಯಲ್ಲಿರೋ ಫಿಲ್ಟ್ರ್ ಕೂಡ ಪ್ಲಾಸ್ಟಿಕ್ದೆ, ಅದರ ಜೊತೆಗೆ ನಾವು ತಿನ್ನೋ ತಟ್ಟೆ ಕೂಡ ಒಂದೊಂದ್ಸರಿ ಪ್ಲಾಸ್ಟಿಕ್ಕೋ, ಇನ್ನೊಂದ್ಸರಿ ಫೈಬರೋ ಅಥವಾ ಮತ್ತೊಂದು ಆಗಿರುತ್ತೆ. ಹಿಂಗೆ ನಾವು ಇವತ್ತು ವಿಪರೀತಕ್ಕಿಂತ ವಿಪರೀತ ಬಳಸ್ತಾ ಇದ್ದೀವಿ. ಮಾತ್ರಕ್ಕೆ ನಾವು ಪ್ಲಾಸ್ಟಿಕ್ ಸಿಂಟೆಕ್ಸ್ ಐತಪ್ಪ, ಇದರಲ್ಲಿ ಸ್ಟೀಲ್ ಸಿಂಟೆಕ್ಸನ್ನು ನಾವು ಮಾಡೋಣ ಅಂತಂದರೆ ಅವೈಲಬಿಲಿಟಿ ಇಲ್ಲ, ಅದ್ರ ಜೊತೆ ಅದನ್ನು ಮಾಡೋಕ್ಕೂ ಸಾಧ್ಯ ಇಲ್ಲ ಈಗಿನ ಪರಿಸ್ಥಿತಿನಲ್ಲಿ. ಆದರೆ ಅದು ಹಂಗಲ್ವಲ್ಲ, ನಮಗೆ ಬೇರೆ ಆಪ್ಷನ್ ಇದೆ. ಹಾಗಿರುವಾಗಲೂ ನಾವು ತಿಂಗಳುಗಟ್ಟಲೆ ಪ್ಯಾಕ್ ಮಾಡಿರೋ ನೀರನ್ನು ಕುಡಿಬೇಕು ಅಂತಂದರೆ ಸ್ವಲ್ಪ ಯಾಕೋ ಬೇಸರ ಆಗುವಂಥ ವಿಷಯನಪ್ಪ. ನಿಮಗೂ ಹೋಟೆಲಲ್ಲಿ ಇದೇ ಥರದ ಅನುಭವ ಆಗಿದೆಯಾ? ಕಮೆಂಟ್ ಮಾಡಿ ತಿಳಿಸ್ರಿ. ಇವತ್ತು ಎಲ್ಲವೂ ಕೂಡ ಬಿಸ್ನೆಸ್ ಆಗೋಗ್ಬಿಟ್ಟಿದೆ. ಓಕೆನಪ್ಪ, ಇದು ಇಷ್ಟು ಪ್ಲಾಸ್ಟಿಕ್ ವಿಚಾರದ ಪ್ಲಾಸ್ಟಿಕ್ ಬಾಟಲಲ್ಲಿ ಇವತ್ತು ನಮಗೆ ಹೋಟೆಲ್ಗಳು, ರೆಸ್ಟೋರೆಂಟ್ಗಳು, ಸ್ನ್ಯಾಕ್ ಸೆಂಟರ್ಗಳು ನಮಗಿವತ್ತು ಪ್ಲಾಸ್ಟಿಕ್ಕನ್ನು ತಿನ್ನಿಸ್ತಾ ಇದ್ದಾವೆ ಅನ್ನೋ ವಿಚಾರವಾಗಿ ಮಾತಾಡಿದ್ವಿ. ಇಲ್ಲಿವರೆಗೂ ನೋಡಿದ್ದೀರಿ. ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗ್ತಾರೋಣ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್, ಸಿ ಯು. ನಮಸ್ಕಾರ ಕರ್ನಾಟಕ.